ಡ್ಯಾಡಿ, ನಿಮಗೆ ಪ್ರವೀಣ್ ಗೊತ್ತಲ್ವಾ? ನಾನು ಅವನ್ನ ಇಷ್ಟಪಡ್ತಿದ್ದೀನಿ. ಅವನಂದ್ರೆ ನಂಗೆ ತುಂಬ ಇಷ್ಟ. ನಾನು ಅವನ್ನ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ನೋ 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 ವೆಯ್ಟ್ 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 ಡ್ಯಾಡಿ, ನಂಗೆ ಪ್ರವೀಣ್ ಅಂದ್ರೆ ತುಂಬ ಇಷ್ಟ. ನಾನು ಅವನ್ನ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಡ್ಯಾಡಿ, ನಿಮಗೆ ಪ್ರವೀಣ್ ಗೊತ್ತಲ್ವಾ? ಅವನಂದ್ರೆ ನಂಗೆ ತುಂಬ ಇಷ್ಟ. ನಾನು ಅವನೇ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಹಾಯ್ ಡ್ಯಾಡಿ. ಅಮ್ಮ ಟಿಫನ್. ನಮ್ರತಾ, ಏನ್ ಡ್ಯಾಡಿ? ನಮ್ರತಾ ನಿನ್ನೆಯಿಂದ ಒಂಥರ ಇದೆಯಾ? ಏನಾಯ್ತು? ನನಗೇನಾದ್ರೂ ಹೇಳ್ಬೇಕಾ? ಹೇಳಮ್ಮ. ನಾನೊಬ್ಬ ಹುಡುಗನ್ನ ಪ್ರೀತಿಸ್ತಿದ್ದೀನಿ ಡ್ಯಾಡಿ. ಏನ್ ಮಾಡ್ಕೊಂಡಿದ್ದಾನೆ? ಸ್ಟಿಲ್ ಎಜುಕೇಶನ್ ಡ್ಯಾಡಿ. ನಿನ್ ಜೊತೆ ಓದ್ತಿದ್ದಾನಾ? ಹೌದು ಡ್ಯಾಡಿ. ನಿನ್ ಫ್ರೆಂಡ್ಸ್ ಎಲ್ಲ ನನಗೆ ಗೊತ್ತಲ್ವಾ? ಅವನ್ ಯಾರು ಅಂತ ನನಗೂ ಗೊತ್ತಿರ್ಬೇಕಲ್ವಾ? ಅವನ ಹೆಸರು ಪ್ರವೀಣ್. ನಮ್ರತಾಳ ಲೋಕಜ್ಞಾನದ ಬಗ್ಗೆ ನನಗೆ ಯಾವುದೇ ರೀತಿ ನಂಬಿಕೆ ಇಲ್ಲದೆ ಹೋದ್ರು, ಅವಳೊಂದು ಹುಡುಗನ ಇಷ್ಟಪಟ್ಟಿದ್ದಾಳೆ ಅಂದ್ರೆ ಅವನೆಂತವನು? ಆ ಹುಡುಗನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ ಮೇಲೇನೆ ಮಗಳ ಜೊತೆ ಮಾತಾಡೋಣ ಅಂತ ಆ ಕ್ಷಣ ಸೈಲೆಂಟ್ ಆಗ್ಬಿಟ್ಟೆ. ಅವನ್ ಕ್ಯಾರೆಕ್ಟರ್ ಸರಿ ಇಲ್ಲಮ್ಮ. ಊರಲ್ಲಿ ಅವ್ರ ಕುಟುಂಬಕ್ಕೆ ಒಳ್ಳೆ ಹೆಸರು ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಗೆ ತಿಳ್ಕೊಂಡಲ್ಲ ನಾನು? ನೀವ್ ತಿಳ್ಕೊಂಡಿದ್ದೀರಾ, ನಾನು ನೋಡಿ. ಹೇಗೆ? ಅವ್ರ ಮನೆಗೆ ಹೋಗಿದ್ದೆ ಡ್ಯಾಡಿ. ತುಂಬಾ ಒಳ್ಳೆ ಫ್ಯಾಮಿಲಿ ಕೂಡ. ಏನಮ್ಮ ನೀನು? ಡ್ಯಾಡಿ, ನಿಮಗ್ ಪ್ರವೀಣ್ ಯಾಕೆ ಇಷ್ಟ ಇಲ್ಲ? ಅಮ್ಮ, ನಿನಗೆ ಹೇಳಿದ್ರು ನಿನಗೆ ಅರ್ಥ ಆಗೋ ಅಂತ ವಯಸ್ಸಲ್ಲ ನಿಂದು. ಡ್ಯಾಡಿ ಮೇಲೆ ಒಂದ್ ಸ್ವಲ್ಪನಾದ್ರೂ ಪ್ರೀತಿ ಇದ್ರೆ, ಗೌರವ ಇದ್ರೆ ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ನಿಮ್ ಮೇಲೆ ರೆಸ್ಪೆಕ್ಟ್ ಇರೋದಕ್ಕೆ ಡ್ಯಾಡಿ ಈ ವಿಷಯ ನಿಮ್ಗೆ ಹೇಳ್ತಿರೋದು. ಆದ್ರೆ ನೀವ್ ಈ ತರ ರಿಯಾಕ್ಟ್ ಆಗ್ತೀರಾ ಅನ್ಕೊಳ್ಳಿ. ಅದಲ್ಲ ನಮ್ರತಾ, ಆ ಹುಡುಗ ನಮ್ ಫ್ಯಾಮಿಲಿಗೆ ಕರೆಕ್ಟ್ ಅಲ್ಲ. ನಾ ಹೇಳೋದ್ ಅರ್ಥ ಮಾಡ್ಕೊ. ನೀನ್ ಅವನ್ ಜೊತೆ ಸಂತೋಷವಾಗಿರ. ಯಾಕೆ ದುಡ್ಡಿಲ್ಲ ಅಂತನಾ? ನಮ್ರತಾ, ನೀನು ಬೆಳೆದಿರೋ ರೀತಿನೇ ಬೇರೆ, ಅವನ್ ಬೆಳೆದಿರೋ ವಾತಾವರಣನೇ ಬೇರೆ. ಅರ್ಥ ಮಾಡ್ಕೊ. ಕ್ಯಾಸ್ಟ್ ಫೀಲಿಂಗಾ? ಏನೇ? ಜೀವನನ ಬಹಳ ಹತ್ರದಿಂದ ನೋಡಿ ಬದುಕಿರೋ ವ್ಯಕ್ತಿ ಅಮ್ಮ ನಾನು. ಯಾವ ಜೀವನ? ನೀನು ನಿನ್ ಪುಸ್ತಕದಲ್ಲಿನ ಪಾಠಗಳನ್ನ ನಂಬ್ತಿದ್ಯಾ? ನಾನು ನನ್ನ ಜೀವನ ಕಲಿಸಿದ ಅನುಭವಗಳಿಂದ ಹೇಳ್ತೀನಿ. ಪುಸ್ತಕ ಅಂದ್ರೆ? ಡ್ಯಾಡಿ ಹೇಳೋ ಮಾತಾರ್ಥ ಮಾಡ್ಕೊಂಡು ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ಅವನ್ನ ನಮ್ಮ ಮಧ್ಯೆ ತರಬೇಡ. ಅವ್ನ್ ತುಂಬಾ ಒಳ್ಳೆಯವನ್ ಡ್ಯಾಡಿ. ಈಗ ಏನಂತೀರಾ? ಈಗ ಅವ್ರು ನಿನ್ ಜೊತೆ ಚೆನ್ನಾಗಿ ಮಾತಾಡಿದ್ದಾರೆ ಅಂತೀಯಲ್ಲ, ಅವ್ರು ನಿನ್ ಆಸ್ತಿ ನೋಡಿ ಚೆನ್ನಾಗಿ ಮಾತಾಡಿದ್ದಾರೆ ಅನ್ಸ್ಲಿಲ್ವಾ ನೀನು? ಅಯ್ಯೋ, ನೀವೇ ಹೇಳಿದ್ರಲ್ಲ ದುಡ್ಡು ಮುಖ್ಯ ಅಲ್ಲ ಅಂತ. ಮಾತಾಡಿ. ಏನೇ ಮಾತಾಡ್ತಿದ್ಯಾ? ಏನಿಲ್ಲ. ಆ ಹುಡುಗನ್ ಪ್ರೀತಿಸಿದ ತಪ್ಪ? ಅವನ್ನ ಪ್ರೀತಿಸಿದ ತಪ್ಪೆ. ಯಾಕೆ? ಆಹಾ, ಇನ್ನೊಂದ್ ರೀಸನ್ ಹೇಳಿ ನಂಗೆ. ನಮ್ರತಾ, ಹಾ ಹೇಳಿ. ಅವ್ನ್ ಬೇಡಮ್ಮ. ಅರೆ, ನನಗ್ ಪ್ರವೀಣ್ ಅಂದ್ರೆ ಇಷ್ಟ ಡ್ಯಾಡಿ. ನಾನು ಅವನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಅವನ್ಗಿಂತ ಲಕ್ಷ ಪಟ್ಟು ಚೆನ್ನಾಗಿರೋ ಹುಡುಗನ ಕರ್ಕೊಂಡ್ ಬಂದು ವಿಜೃಂಭಣೆಯಿಂದ ಮದುವೆ ಮಾಡ್ತೀನಿ. ನನ್ ಮಾತ್ ಕೇಳಮ್ಮ. ಅರೆ, ನನಗ್ ಪ್ರವೀಣ್ ಅಂದ್ರೆ ಇಷ್ಟ ಅಂದ್ರೆ ಇನ್ಯಾವುದೋ ಹುಡುಗ ಅಂತಿರಲ್ಲ ನೀವು. ನಾನ್ ಹೇಳೋದ್ ನಿಮಗ್ ಅರ್ಥ ಆಗ್ತಿಲ್ವಾ? ನಿಮ್ಗೆ ನಾನ್ ಬುದ್ಧಿ ಇಲ್ದೇ ಇರೋಳ್ ತರ ಕಾಣಿಸ್ತಿದ್ದೀನಾ? ಏನು ಗೊತ್ತೇ ಇಲ್ಲ ಅಲ್ವಾ ನನ್ಗೆ? ನಮ್ರತಾ, ಪ್ರೇಮ ಗೀಮ ಏನಮ್ಮ ಇದೆಲ್ಲ? ಚೆನ್ನಾಗ್ ಓದ್ಕೊ. ನೀನ್ ಮಾತಾಡ್ತಿರೋದು ನಿಮ್ಮ ಅಪ್ಪನ ಹತ್ರ, ನೆನ್ಪಿರ್ಲಿ. ಗೊತ್ತು. ನಮ್ರತಾ, ಏನೇ?
ಮಾತಾಡಿ, ನೀವಾದ್ರೂ ಮಾತಾಡಿ ಮಮ್ಮಿ. ಇಷ್ಟೊತ್ ತನಕ ಮಾತಾಡಿದ್ರಿ, ಈಗ ಯಾಕೆ ಮಾತಾಡ್ತಿಲ್ಲ? ಒಳ್ಳೆ ಹುಡುಗಿ ಅಲ್ವಾ, ನಮ್ ಮಾತ್ ಕೇಳು. ನಮ್ರತಮ್ಮ, ಏನು ಏನಮ್ಮ ಇದೆಲ್ಲ? ನಾನ್ ಪ್ರವೀಣ್ನ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ಲ. ನೀವ್ ಫೋರ್ಸ್ ಮಾಡಕ್ ಟ್ರೈ ಮಾಡಿದ್ರೆ ಪ್ರವೀಣಿ ಮನೆ ಅಳಿಯ ಫಿಕ್ಸ್ ಆಗೋಗಿ.